ಇದು ಭಾರ್ಗವಿ ಹೇಳಿದ್ವಿ ಬುಧವಾರದ ಎಪಿಸೋಡ್ ಎಸ್ಟರ್ಡೇ ಎಪಿಸೋಡೇ ಕೋರ್ಟಲ್ಲಿ ಕಂಟಿನ್ಯೂ ಆಗಿರುತ್ತೆ. ಇಲ್ಲ ತನ್ನ ಹೆಂಡತಿ ಗಾಯತ್ರಿ ದೇವಿನೇ ಕೊಲೆ ಮಾಡೋಕ್ಕೆ ಹೋಗಿದ್ದೆ. ತನ್ನ ಆರ್ಗ್ಯಾನಿಕ್ ಟ್ರೇಡಿಂಗ್ನ ಹೆಂಡ್ತಿಗೆ ಗೊತ್ತಾಗಿದೆ, ಹೆಂಡ್ತಿನೇ ತೊಂದರೆ ಕೊಡ್ತಾನೆ ಅಂತೇಳಿ ಹೆಂಡ್ತಿನೇ ಕೊಲೆ ಮಾಡೋಕ್ಕೆ ಹೋಗಿದ್ರು ಇವರು ಅಂತೆಲ್ಲ ಹೇಳ್ಬಿಡ್ತಾನೆ. ಇಲ್ಲಿ ನೋಡು, ಒಂದು ಹೆಣ್ಣಿಗೆ ಹೆಣ್ಣೆ ಶತ್ರೆ ಆಗಿ ನಿಂತಿದ್ದಾಳ ಕೋರ್ಟ್ ಒಳಗೆ ಅಂತೆಲ್ಲ. ಇಲ್ಲ, ನೀವು ಸಂಬಂಧ ಇಲ್ಲ, ಒಂದಕ್ಕೂ ಸಂಬಂಧ ಇಲ್ಲ, ನೀವು ಹೇಳ್ತಾ ಇರೋ ಸಂಬಂಧನೇ ಇಲ್ದಂಗೆ ಹೇಳ್ತಾ ಇದ್ದೀರಿ ಅಂತೆಲ್ಲ ಹೇಳ್ತಾರೆ. ನವಾಮಿ ಟ್ರಸ್ಟಿನ ಎಲ್ಲ ಫಂಡು ಇವರೇ ತೊಗೊಂಡಿದ್ದಾರೆ ಅಂತೆಲ್ಲ ಸುಳ್ಳು ಹೇಳ್ತಾ ಇರ್ತಾರೆ. ಇಲ್ಲ, ನೀವು ಹೇಳ್ತಾ ಇರೋದೆಲ್ಲ ಸುಳ್ಳು ಅಪಾದನೆ ಮಾಡ್ತಾ ಇದ್ದೀರಿ ಅಂತ ಭಾರ್ಗವಿ ಇಷ್ಟ. ಈ ಕಡೆ ಇವ್ರು ನನಗೆ ನನಗೆ ಭಾರ್ಗವಿ ಮೇಲೆ ನಂಬಿಕೆ ಇಲ್ಲ, ಎದೆ ಕಳಿಸಿದ್ರು ಏನೋ ಈ ಹುಡುಗಿ ಮಾಡೋದು ಒಂದೊಂದಲ್ಲ. ನಾವು ಹುಡುಗಿನ ಸೊಸೆ ಅಂತ ಒಪ್ಪತ್ಕೋಬೇಕು. ಆ ದಿವಸದ ಈ ಹುಡುಗಿನ ಗಾಯತ್ರಿ ದೇವಿನ ಮನೆಗೆ ತಂದು ಇಲ್ಲದೆ ಇರೋ ಅದಂತ ಎಲ್ಲ ಮಾಡಿ JPನ ಜೈಲ್ ಪಾಲ್ ಮಾಡಿದ್ದು ಈ ಹುಡುಗಿನೇ ಅಂತೆಲ್ಲ ಜಗನ್ ಮುಂದೆ ಹೇಳ್ದ. ಇರಲಿ ಬಿಡ, ಅದಕ್ಕೆ ಏನೋ ಒಂದು ವ್ಯವಸ್ಥೆ ಮಾಡಿದ್ರಾಯ್ತು, ನೀವು ಸುಮ್ಮನೆ ಇರಿ, ನೀವು ಎದಕ್ಕಂತ. ನೋಡು, ನವಾಮಿ ಟ್ರಸ್ಟಿನ ಎಲ್ಲ ಅದು ಫಂಡ್ ಫಾರಿನಿಂದ ಬಂದಿರೋ ಎಲ್ಲ ಫಂಡನ್ನು ಡೊನೇಷನ್ ಅಂತ ಇವ್ರ ಅಕೌಂಟಿಗೆ ಹಾಕೊಂಡ್ಬಿಟ್ಟ. ಇವರು ಕೋಟಿ ದುಡ್ಡು ಲಪಟಾಯಿಸಿದಾರ, ಇವ್ರ ಅಕೌಂಟ್ನ ಫ್ರೀಸ್ ಮಾಡಬೇಕು ಅಂತೆಲ್ಲ ಹೇಳ್ತಾ ಇರ್ತಾರೆ. ಅದಕ್ಕೂ ಇದಕ್ಕೂ ಸಂಬಂಧನೇ ಇಲ್ಲ, ಇನ್ನು ಅಪರಾಧಿ ಅಂತ ಸಾಬೀತೆ ಆಗಿಲ್ಲ, ಇದಕ್ಕೂ ಮುಂಚೆ ಇದೆಲ್ಲ ಅವಶ್ಯಕತೆ ಇಲ್ಲ ಅಂತ ಭಾರ್ಗವಿ ಹೇಳ್ದ. ಆದ್ರೂ ಜಡ್ಜ್ ಇದು ನೋಡೋಣ ನೆಕ್ಸ್ಟ್ ಇಯರಿಂಗ್ ಬಂದಾಗ ಈ ಕಡೆ ಶ್ರೀಮಂತಪ್ಪ ಮತ್ತು ಇಬ್ಬರು ಮಾತಾಡ್ತಾ ಇರ್ತಾರೆ. ಅರ್ಜುನು ಅವರಿಬ್ಬರು ನೋಡು ಹೆಂಗಾನ ಮಾಡಿ ಭಾರ್ಗವಿ ಈ ಕೇಸಿಂದ ಡ್ಯಾಡ್ನ ಹೊರಗೆ ತಂದೆ ತರ್ತಾನೆ, ನಂಗೆ ಆ ನಂಬಿಕೆ ಇದೆ ಅಂತೆಲ್ಲ ಹೇಳ್ತಾನೆ. ಹೌದು, ಹೋಗಿರೋದು ಯಾರು, ನನ್ನ ಮಗಳು ಭಾರ್ಗವಿ ಅಂತೆಲ್ಲ ಶ್ರೀಮಂತಪ್ಪ ಜಂಬ ಕೊಚ್ಕೊತಾ ಇರ್ತಾನೆ. ಜಡ್ಜ್ ಇದು ಇವತ್ತಿನ ಇಯರಿಂಗ್ ಮುಗೀತಿದೆ. ನೆಕ್ಸ್ಟ್ 2 days ಆದ್ಮೇಲೆ 2 daysವರೆಗೂ ಟೈಮ್ ಕೊಡ್ತೀನಿ, ಇನ್ನು ಯಾರು ಸಾಕ್ಷಿ ಕಲೆ ಹಾಕಬೇಕು ಎಲ್ಲರೂ ಕಲೆ ಹಾಕ್ರಿ ಅಂತೆಲ್ಲ ಹೇಳಿ 2 days ಆದಮೇಲೆ ಮತ್ತೆ ಕೋರ್ಟು ಸ್ಟಾರ್ಟ್ ಆಗುತ್ತೆ ಅಂತೆಲ್ಲ ಅರ್ಜುನ್ ಅಂತೆಲ್ಲ ಹೇಳ್ತಾರೆ. ಅಕೌಂಟ್ ಫ್ರೀಸ್ ಮಾಡಲೇಬೇಕು ಅಂತೆಲ್ಲ ಹೇಳಿ ಆರ್ಡ್ರ್ ತೊಗೊಂಡ್ಬಿಡ್ತಾರೆ. ಆರ್ಡ್ರ್ ತೊಗೊಂಡಾಗ ಇವಾಗ JPನೂ ಶಾಕ್ ಆಗಿಬಿಡ್ತಾನೆ. ಯಾಕಂದರೆ ಸ್ವಲ್ಪ ದುಡ್ಡು ಬೇಕಲ್ಲ, ಏನೇ ಟ್ರಾನ್ಸಾಕ್ಷನ್ ಮಾಡಬೇಕಂದ್ರೂ ಬೇಲ್ಗೂ ಬೇಕೋ ದುಡ್ಡು, ಅದು ಇದು ಅಂತೆಲ್ಲ ಹೇಳಿ ಆದರೂ ಇಲ್ಲ, ಇದು ಹೆಂಗಾನ ಮಾಡಿ ಅಕೌಂಟ್ ಫ್ರೀಸ್ ಮಾಡಬೇಕು. ಯಾಕಂದರೆ ಫಾರಿನ್ ದುಡ್ಡು ಬಂಡವಾಳ ಅಂಥೇಳಿ ಇವರು ಡೊನೇಷನ್ ಅಂಥೇಳಿ ಎಲ್ಲ ತಮ್ಮ ಅಕೌಂಟಿಗೆ ಹಾಕ್ಕೊಂಡು ಕೋಟ್ಯಾಂತರ ರೂಪಾಯಿ ಲಪಟಾಯಿಸ್ಬಿಟ್ಟಿದ್ದಾರೆ ಅಂತೆಲ್ಲ ಏನೇನೋ ಹೇಳಿ ಜಡ್ಜಿನ ಮೈಂಡ್ ವಾಶ್ ಮಾಡಿದೆ. ಈ ಕಡೆ ಶಕ್ತಿ ಪ್ರಸಾದ್ಗೂ ಖುಷಿ ಎದ್ದು ಎಲ್ಲದನ್ನು ಕೇಳಿ ಜಡ್ಜಿನು 2 ದಿವಸ ಆದಮೇಲೆ ಮತ್ತೆ ಇಯರಿಂಗ್ ಶುರು ಆಗುತ್ತೆ ಅಂತಾರೆ. ಹೇಳಿದಾಗ ಭಾರ್ಗವಿ ತುಂಬ ಅಂದರೆ ತುಂಬಾ ಟೆನ್ಷನ್ ಆಗುತ್ತೆ. ಈ ಕಡೆ ಕೋರ್ಟ್ ಕಡೆ ಅಕೌಂಟೆಲ್ಲ ಫ್ರೀಸ್ ಆಗಿದೆ, ಫೀಸ್ದು ಹಾಸ್ಪಿಟಲ್ ಬಿಲ್ ಕಟ್ಟೋಕೆ ದುಡ್ಡಿಲ್ಲ ಅಂತ ಒದ್ದಾಡ್ತಾ ಇರ್ತಾರೆ. ಹೋಗಲಿ, ಹಾಸ್ಪಿಟಲ್ ಬಿಲ್ ಹೆಂಗೋ ಅಡ್ಜಸ್ಟ್ ಮಾಡೋಕೆ ಬರುತ್ತೆ, ಡ್ಯಾಡ್ನ ಹೊರಗೆ ತರೋಕಂದರೆ ಕ್ರಿಮಿನಲ್ ಕೇಸಲ್ಲಿ ಕೋಟಿ ದುಡ್ಡು ಎಲ್ಲ ನಾವು ಬಾಂಡ್ ರೂಪದಲ್ಲಿ ಕೊಡಬೇಕಾಗುತ್ತೆ ಶ್ಯೂರಿಟಿ ಆಗಿ ಬೇಲ್ಗೆ ಅಂತೆಲ್ಲ ಅರ್ಜುನ್ಗೆ ಅದು ಚಿಂತೆ ಆಗಿರುತ್ತೆ. ಈ ಎಲ್ಲ ಭಾರ್ಗವಿಯಿಂದನೇ ಆಗಿರೋದು ಅಂತ ಈ ಕಡೆ ನಿರ್ಮಲ ಅವರು ತುಂಬ ಅಂದರೆ ತುಂಬಾ ಕೋಪ ಮಾಡ್ಕೊಂಡಿರ್ತಾರೆ. ಈ ಕಡೆ ಜಗನು ಇಲ್ಲಿ ಮನೆಯವ್ರ ನಂಬಿಕೆ ಗಿಟ್ಟಿಸ್ಕೋಬೇಕಲ್ಲ, ಹಾಗಾಗಿ ಇಲ್ಲಿ ಕ್ಯಾಶ್ ಕೌಂಟ್ರ್ ಅಂತ ಬಂದು ನಂದು ಗೋಲ್ಡ್ ಚೈನ್ ಇದೆ ಕೊಟ್ಟು ಡಿಸ್ಚಾರ್ಜ್ ಮಾಡಿ ಅಂತೆಲ್ಲ ರಿಕ್ವೆಸ್ಟ್ ಮಾಡಿಕೊಂಡು ಆಮೇಲೆ ಯಾಕಪ್ಪ ಇಷ್ಟೆಲ್ಲ ಮಾಡ್ತಾ ಇದೀಯಾ ನೀನು ಜಗನ್ ಅಂತ ಅವಳ ಹತ್ತಿಗೆ ಕೇಳಿದಾಗ ನಿರ್ಮಲ ಫ್ಯಾಮಿಲಿಗೋಸ್ಕರ ಇಷ್ಟು ಮಾಡಿಲ್ಲ ಅಂದರೆ ಹೆಂಗೆ, ನನಗೂ ಅರ್ಜುನು ಮತ್ತು ಅಣ್ಣನೇ ತುಂಬ ಮುಖ್ಯ ಅಂತೆಲ್ಲ. ಡ್ಯಾಡ್ ನಿಮ್ಮ ಋಣ ಹೆಂಗೆ ಚಿಕ್ಕು ನಿಮ್ಮ ಋಣ ಹೆಂಗೆ ತೀರಿಸ್ಬೇಕು ನಂಗೆ ಅರ್ಥ ಆಗ್ತಾ ಇಲ್ಲ ಅಂತ ಹಾಗೆ ಮಾಡ್ತಾನೆ. ಇರಲಿ ಕಣೋ, ಫ್ಯಾಮ್ಲಿ ಅಂದಮೇಲೆ ಒಬ್ರಿಗೊಬ್ರು ಇಷ್ಟ ಆದರೂ ನಿಂತಿರ್ಬೇಕಲ್ಲ ಅಂತೆಲ್ಲ ಹೇಳ್ತಾನೆ. ಈ ಕಡೆ ಪೊಲೀಸವರು JPನ ಕರ್ಕೊಂಡು ಹೋಗ್ತಾ ಇರಬೇಕಾದ್ರೆ ಪೊಲೀಸಿಗೆ 1 ನಿಮಿಷ ಅಂತೆಲ್ಲ ಹೇಳಿ ಭಾರ್ಗವಿ ಹತ್ರ ನೋಡಮ್ಮ, ನಾನು ನಿನ್ನ ಸಸ್ಪೆಂಡ್ ಮಾಡಿಸಿದ್ರು ನೀನು ಯಾವುದು ಮನಸ್ಸಲ್ಲಿ ಇಟ್ಕೊಳ್ಲಾರ್ದ ನನ್ನ ಪರವಾಗಿ ವಾದ ಮಾಡಿದಿಲ್ಲ, ಅದು ನನಗಂತೂ ತುಂಬ ಖುಷಿ ಆಯಿತು. ಆದರೆ ಅರ್ಜುನ್ ಹೆಂಗಿದೆ ಅಂದರೆ ಈಗ ಗುಣ ಆಗ್ತಾ ಇದ್ದಾರೆ ಮಾವ, ಇವತ್ತು ಅಥವಾ ನಾಳೆ ಡಿಸ್ಚಾರ್ಜ್ ಆಗ್ತಾರ ಅಂತೆಲ್ಲ ಹೇಳ್ತಾನೆ. ನೋಡಮ್ಮ, ಕಾಲ ಪರಿಸ್ಥಿತಿ ಹೆಂಗಿತ್ತು, ನಾನು ಫಸ್ಟ್ ಇದ್ದಂಗೆ ಇದ್ದಿದ್ರೆ ಈ ಸಮಸ್ಯೆನೇ ಬರ್ತಾಯಿಲ್ಲ. ನಾನು ಎಲ್ಲ ನಂದು ಪ್ರೆಸ್ಟೀಜ್ ರೆಪ್ಯುಟೇಷನ್ ಅಂದ್ಕೊಂಡು ನಾನು ಎಲ್ಲ ಮಾನವೀಯತೆ